ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ಶ್ರೀ ಗೋದಾದೇವಿ ನೀರಾಟೋತ್ಸವ. ಮಂಗಳ ವಾದ್ಯಗಳ ನಡುವೆ ತಾಯಿಗೆ ಅದ್ದೂರಿಯ ಸ್ನಪನ ತಿರುಮಂಜನ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿ ದರ್ಶನ ಪಡೆದು ಕೃತಾರ್ಥರಾದ ಭಕ್ತಜನ. ಉಡುಪಿಯ ಶ್ರೀಕೃಷ್ಣ ಮಠದ ಸರ್ವಜ್ಞ ಪೀಠವನ್ನೇರಲಿರುವ ಶಿರೂರು ಮಠಾಧೀಶರು. ಶ್ರೀ ವೇದವರ್ಧನ ತೀರ್ಥರ ವಿಜೃಂಭಣೆಯ ಪುರಪ್ರವೇಶ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತೆ
ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗೋದಾದೇವಿ ನೀರಾಟೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾಗಿರುವ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಈ ತಿಂಗಳ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ದೇವಿಗೆ ನೀರಾಟೋತ್ಸವವನ್ನು ಆಚರಿಸಲಾಗುವುದು. ಈ ಸಂದರ್ಭವಾಗಿ 4ನೇ ದಿನವಾದ ಇಂದು ಶನಿವಾರ ಬೆಳಗ್ಗೆ ಅರ್ಚಕರು ಶ್ರೀ ಗೋದಾದೇವಿಯನ್ನು ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರ ಮತ್ತು ಪರಿಮಳಯುಕ್ತ ಹೂವಿನ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿರಿಸಿ ನಂತರ ಮಂಗಳ ವಾದ್ಯಗಳ ನಡುವೆ ದೇವಿಯನ್ನು ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಿಂದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಬಳಿಯ ರಾಮಚಂದ್ರ ಪುಷ್ಕರಣಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಅಲ್ಲಿ ಅರ್ಚಕರು ಶ್ರೀ ಗೋದಾದೇವಿ ಅಮ್ಮನವರಿಗೆ ಏಕಾಂತ ಸ್ನಪನ ತಿರುಮಂಜನವನ್ನು ನೆರವೇರಿಸಿದರು. ನಂತರ ಸಾಂಪ್ರದಾಯಿಕ ಆಸ್ಥಾನವನ್ನು ನಡೆಸಿ ದೇವಿಗೆ ನೈವೇದ್ಯ ಮತ್ತು ಮಹಾಮಂಗಳಾರತಿಯನ್ನು ಅರ್ಪಿಸಲಾಯಿತು. ಮೊದಲ ಬಾರಿಗೆ ಉಡುಪಿಯ ಶ್ರೀಕೃಷ್ಣ ಮಠದ ಸರ್ವಜ್ಞ ಪೀಠವನ್ನೇರಲಿರುವ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥರ ಪುರಪ್ರವೇಶ ಅದ್ದೂರಿಯಾಗಿ ಶುಕ್ರವಾರ ಜರುಗಿತು. ಶಿರೂರು ಮೂಲ ಮಠದಿಂದ ಮತ್ತು ಶ್ರೀ ರಾಮಚಂದ್ರ ದೇವರ ಶ್ರೀ ಮುಖ್ಯ ಪ್ರಾಣರ ದರ್ಶನ ಮಾಡಿಕೊಂಡು ಹೊರಟು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವರ ದರ್ಶನ ಮಾಡಿ ಆಗಮಿಸಿದ ಶ್ರೀಗಳು ಗಣ್ಯರ ಸಮ್ಮುಖದಲ್ಲಿ ಮೆರವಣಿಗೆಯನ್ನು ವೀಕ್ಷಿಸಿದರು. ಆನಂತರ ದೇವರ ಚಿನ್ನದ ಪಲ್ಲಕ್ಕಿಯ ಮುಂದೆ ಸಾಗಿದ್ದು ಅದರ ಹಿಂದೆ ವಿಶೇಷ ಸಿಂಗಾರದ ರಥದಲ್ಲಿ ಶ್ರೀಗಳನ್ನು ಆಸೀನಗೊಳಿಸಿ ಶ್ರೀ ಕೃಷ್ಣ ಮಠದತ್ತ ಕರೆದೊಯ್ಯಲಾಯಿತು. ಆಕರ್ಷಕ ಕಲಾ ತಂಡಗಳು, ವಿವಿಧ ಚಂಡೆ ಬಳಗ, ಭಜನಾ ಮಂಡಳಿಗಳು, ನಾನಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ರಥಬೀದಿಗೆ ಸಾಗಿದವು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಾರ್ಷಿಕ ಸಪ್ತೋತ್ಸವವೂ ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಮಧ್ವ ಸರೋವರದಲ್ಲಿ ಆಕರ್ಷಕ ತೆಪ್ಪದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಉತ್ಸವ ಮೂರ್ತಿಯನ್ನಿಟ್ಟು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಆರತಿಯನ್ನು ಮಾಡಿದರು. ನಂತರ ವೈಭವದ ತೆಪ್ಪೋತ್ಸವವು ಜರುಗಿತು. ಆನಂತರ ರಥಬೀದಿಯಲ್ಲಿ ಶ್ರೀ ಕೃಷ್ಣ ಮುಖ್ಯಪ್ರಾಣ ಹಾಗೂ ಶ್ರೀ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರ ಉತ್ಸವ ಮೂರ್ತಿಯನ್ನಿಟ್ಟು 2 ರಥಗಳ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ವಾಸವಿ ಅಮ್ಮನವರನ್ನು ವಿವಿಧ ತರಕಾರಿಗಳಿಂದ ಶಾಕಂಬರಿ ಅಲಂಕಾರವಾಗಿ ಅಲಂಕರಿಸಿ ನಂತರ ಅಷ್ಟೋತ್ತರ ಕುಂಕುಮಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಶಾಕಂಬರಿ ಅಲಂಕಾರದಲ್ಲಿರುವ ವಾಸವಿ ದೇವಿಯನ್ನು ದರ್ಶಿಸಿ ಕೃತಾರ್ಥರಾದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯದ ಜ್ಞಾನ ಕಾರ್ಯದ ಅಂಗವಾಗಿ ಸುಧಾ ಗೀತಾದಿ ಪಾಠಪಂಚಕ ಹಾಗೂ ಮಂಗಲ ಮಹೋತ್ಸವ, ಗುರುವಂದನೆ ಕಾರ್ಯಕ್ರಮಗಳು ರಾಜಾಂಗಣದಲ್ಲಿ ಶುಕ್ರವಾರ ನೆರವೇರಿತು. ಇದರ ಅಂಗವಾಗಿ ಸರ್ವಜ್ಞ ಪೀಠದಲ್ಲಿ ಶ್ರೀಪಾದರ ಉಪಸ್ಥಿತಿಯಲ್ಲಿ ಶಾಂತಿ ಪಾಠವನ್ನು ಮಾಡಿ ಮೆರವಣಿಗೆಯಲ್ಲಿ ವ್ಯಾಸಮೂರ್ತಿಯನ್ನು ತಂದು ರಾಜಾಂಗಣದಲ್ಲಿ ಬೆಳ್ಳಿಯ ಪೀಠದಲ್ಲಿರಿಸಿ ವಿದ್ಯಾರ್ಥಿಗಳಿಂದ ಅನುವಾದ ನಡೆಯಿತು. ನಂತರ ವ್ಯಾಸಮೂರ್ತಿಗೆ ಪೂಜೆಯನ್ನು ಮಾಡುವುದರ ಮೂಲಕ ಮಂಗಳೋತ್ಸವವು ಸಂಪನ್ನಗೊಂಡಿತು. ಅದಮಾರು ಮಠದ ಹಿರಿಯ ಯತಿ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವದಿಸಿ
ದೇವರು ಪಾಪಗಳನ್ನು ಅಪಹರಿಸುವ ಕಾರಣ ಆತನಿಗೆ ಹರಿ ಎಂದು ಹೆಸರಿದೆ. ದೇಶಕ್ಕೆ ತೊಂದರೆ ಮಾಡುವವರು ತೊಲಗುವಂತೆ ಹಾಗೂ ಒಳಿತು ಮಾಡುವವರಿಗೆ ಒಳ್ಳೆಯದು ಮಾಡುತ್ತಾನೆ ಎಂದರು. ಸೋಸಲೆ ಮಠದ ಶ್ರೀ ವಿದ್ಯಾಶ್ರೀಶ ತೀರ್ಥ ಸ್ವಾಮೀಜಿ ಅನುಗ್ರಹಿಸಿ ಭಗವದ್ಗೀತೆ ಅರ್ಥ ಗಾಂಭೀರ್ಯದಿಂದ ಕೂಡಿದೆ. ಗ್ರಂಥವನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದಾಗ ಅದರ ಮಹತ್ವ ತಿಳಿಯುತ್ತದೆ. ಪ್ರಮಾಣಶಾಸ್ತ್ರದ ವಿಚಾರದಲ್ಲಿ ಮಧ್ವಾಚಾರ್ಯರ ಮೌಲ್ಯಗಳು ಅಪಾರವಾದುದು. ಅವರು ತಮ್ಮ ಅನುವ್ಯಾಖ್ಯಾನದಲ್ಲಿ ಬ್ರಹ್ಮಾಂಡದ ವಿಮರ್ಶೆ ಮಾಡಿದ್ದಾರೆ. ಸಾಕ್ಷಿ ಪ್ರಮಾಣದ ಮಹತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ಅವರು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಸುವರ್ಣ ತೀರ್ಥರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಿದೆ, ಹೋದಲ್ಲೆಲ್ಲ ಸುವರ್ಣಮಯ ಮಾಡಿದ್ದಾರೆ ಎಂದು ಹೇಳಿದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಕಣ್ವ ಮಠದ ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಪಾದರು, ಪುತ್ತಿಗೆ ಕಿರಿಯ ಯತಿ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಕುಂತಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವ ಸಂದರ್ಭ, ತನ್ನ ಮಕ್ಕಳು ತನ್ನ ಕಾಲ ಮೇಲೆ ನಿಂತ ನಂತರ ಕುಂತಿ ಕೃಷ್ಣನನ್ನು ಅನುಸರಿಸಿಕೊಂಡು ಹೊರಟಿದ್ದಾಳೆ. ಆವಾಗ ನಾನಾ ರೀತಿಯಲ್ಲಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದರಲ್ಲಿ ಒಂದು ಪ್ರಾರ್ಥನೆ ನಮಗೆಲ್ಲ ಗೊತ್ತಿರುವಂತೆ ತುಂಬ ಪ್ರಸಿದ್ಧವಾದ ಶ್ಲೋಕ ಅದು. ವಿಪದಃ ಸಂತು ನಃ ಶಶ್ವತ್ ತತ್ರ ತತ್ರ ಜಗತ್ಪತೆ. ಕೃಷ್ಣ ಮುಂದಿನಿಂದ ಹೋಗ್ತಾ ಇದ್ದಾನೆ, ಕುಂತಿ ಹಿಂದಿನಿಂದ ಅನುಸರಿಸಿಕೊಂಡು ಹೋಗ್ತಾ ಇದ್ದಾಳೆ. ಆವಾಗ ಕೃಷ್ಣನಲ್ಲಿ ಬೇಡುವ ಕ್ರಮ ಏನು ಅಂತ, ಕೃಷ್ಣ, ಜೀವನದಲ್ಲಿ ನನಗೆ ಇಷ್ಟರ ತನಕ ತುಂಬ ಆಪತ್ತೆಂಬ ಸಂಪತ್ತನ್ನು ಕೊಟ್ಟಿದ್ದೀಯಾ, ಇನ್ನು ಮುಂದೆಯೂ ಕೂಡ ನನಗೆ ಆ ರೀತಿಯಾದ ಸಂಪತ್ತನ್ನೇ ಕೊಡು. ಏನು? ವಿಪದಃ, ಭಾರೀ ಆಪತ್ತುಗಳೆಂಬ ಸಂಪತ್ತನ್ನೇ ಕೊಡು ಅಂತ ಕೃಷ್ಣನಲ್ಲಿ ಬೇಡ್ತಾ ಇದ್ದಾಳೆ. ವಿಪದಃ ಸಂತು ನ ಶಶ್ವತ್. ಶಶ್ವತ್ ಎನ್ನುವುದಕ್ಕೂ ಕೂಡ ಯಾವಾಗಲೂ ಅಂತ ಅರ್ಥ. ನಹ ನಮಗೆ, ಶಶ್ವತ್ ಯಾವಾಗಲೂ, ವಿಪದಃ ಆಪತ್ತುಗಳು, ಸಂತು ಇರಲಿ. ವಿಪದಃ ಸಂತು ನ ಶಶ್ವತ್. ತತ್ರ ತತ್ರ ಹೆಜ್ಜೆ ಹೆಜ್ಜೆಗೂ ಕೂಡ ನಿನ್ನಲ್ಲಿ ನಾನು ಬೇರೆ ಏನೂ ಕೇಳೋ ಅಲ್ಲ. ನಮಗೂ ಕುಂತಿಗೂ ಅದೇ ಇಷ್ಟೇ ವ್ಯತ್ಯಾಸ ಅಂತ. ನಮ್ಮ ಭಾರತ ದೇಶ ಸಮಾಜಕ್ಕೆ ಕೊಟ್ಟಿರುವ ಎರಡು ಮಹಿಳೆಯರು ಅಂತಂದರೆ, ದ್ರೌಪದಿಯನ್ನು ಪ್ರತ್ಯೇಕವಾಗಿಡೋಣ, ನಂತರದ ಎರಡು ಮಹಿಳೆಯರು ಅಂತಂದರೆ ಒಂದು ಕುಂತಿ, ಇನ್ನೊಂದು ಗಾಂಧಾರಿ ಅಂತ. ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ನಡೆದಂತಹ ಎಲ್ಲ ಜ್ಞಾನ ಕಾರ್ಯವನ್ನು ನಮ್ಮ ವಿದ್ಯಾಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಬೇಕು ಅಂತ ನಾನು ಇರುವಾಗಲೇ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹ, ಅವರ ಅತ್ಯಂತ ಪ್ರಿಯ ಶಿಷ್ಯರಾದಂತಹ ಕೊರ್ಲಹಳ್ಳಿ ನರಸಿಂಹಾಚಾರ್ಯರ ಮುಖಾಂತರ ಕಾವಿಶಾಟನ್ನವರು ನನಗೆ ಕಳಿಸಿಕೊಟ್ಟದ್ದು ನನ್ನ ಒಂದು ಅತ್ಯಂತ ಅಪೂರ್ವವಾದಂತಹ ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಮಾಡತಕ್ಕಂಥ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅವರ ಅನುಗ್ರಹದ ಛಾಯೆ ಅದು ಯಾವಾಗಲೂ ಇದೆ ಅಂತ ಹೇಳಿ ನಾವು ನಂಬಿದವರು. ಅಂತಹ ಒಂದು ವಿದ್ಯಾಮಾನ್ಯರ ಒಂದು ಅನುಗ್ರಹದಿಂದಲೇ 5 ಗ್ರಂಥಗಳ ಪಾಠ ನಮ್ಮ ಪರ್ಯಾಯ ಕಾಲದಲ್ಲಿ ನಡೆದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ವಿದ್ಯಾಗುರುಗಳು ಅವರು ಎಷ್ಟು ತಪಸ್ವಿಗಳು ಎಂಬುದಕ್ಕೆ ನಮ್ಮ ನರಸಿಂಹಾಚಾರ್ಯರ ಹಾಗೆ ನಾವು ಅನೇಕ ಅನುಭವಗಳನ್ನು ನಾವು ಕೂಡ ಹೊಂದಿದ್ದೇವೆ. ಅವರು ಚಿನ್ನದ ರಥವನ್ನು ಮಾಡುವಾಗ ನಾನು ತಮಾಷೆಗಾಗಿ ಹೇಳಿದೆ, ಚಿನ್ನದ ರಥವನ್ನು ಯಾಕೆ ಮಾಡೋದು, ವಜ್ರದ ರಥ ಮಾಡಿ ಅದು ಒಳ್ಳೆಯದಾಗ್ತದೆ ಅಂತೇಳಿ ನಾನು ಹೇಳಿದ್ದೆ. ತಕ್ಷಣ ಅವರು ಹೇಳಿದ್ದು ಅದು ನೀವು ಮಾಡಬೇಕು ಅಂತ ಹೇಳಿ. ನನಗೆ ತಮಾಷೆಗಾಗಿ ಹೇಳಿದಂಥ ಮಾತು ಇವತ್ತು ನಮ್ಮ ಮುಖಾಂತರ ಒಂದು ನವರತ್ನ ರಥ ಸಮರ್ಪಣೆಯಾದದ್ದನ್ನು ನೋಡಿದಾಗ ವಾಚಮರ್ಥೋನುಧಾವತಿ ಗುರು ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನುಧಾವತಿ. ನರಸಿಂಹಾಚಾರ್ಯರು ಅದಕ್ಕೆ ಸಾಕ್ಷಿಯಾಗಿ ಅಥವಾ ವಯಮೇವ ಸಾಕ್ಷಿಣ ಅಂತೇಳಿ ಆ ಮಾತನ್ನು ಅವರು ಕೇಳಿಸಿಕೊಂಡಿದ್ದಾರೆ. ನಮಗೆ ಆಶ್ಚರ್ಯವಾಯಿತು. ಯಾಕೆಂದರೆ ನಮಗೆ ಆ ಕಲ್ಪನೆ ಇರಲಿಲ್ಲ. ನಾವು ಸುಮ್ಮನೆ ಎಷ್ಟೋ ಸಲ ಗುರುಗಳ ಹತ್ತಿರ ಸಲಿಗೆಯಲ್ಲಿ ಮಾತಾಡಿದ್ದುಂಟು. ಆ ಸಲಿಗೆಯಲ್ಲಿ ನಾವು ಹೇಳಿದ್ದು ಬಂಗಾರದ ಬೇಡ, ನೀವು ವಜ್ರದ ರಥ ಮಾಡಿ ಅಂತೇಳಿ ಹೇಳಿದ್ದಕ್ಕೆ ತಕ್ಷಣ ಅವರ ಬಾಯಿಯಲ್ಲಿ ಬಂದಂತಹ ಮಾತು ಅದು ಎಷ್ಟು ನಿಜವಾಯಿತು ಎಂಬುದನ್ನು ನೋಡಿದಾಗ
ಗುರುಗಳ ಒಂದು ಮಹಿಮೆಯ ಎಷ್ಟು ಅಪಾರವಾಗಿದೆ ಎಂಬುದನ್ನು ನಾವು ಮನಗಂಡಿದ್ದೇವೆ. ಎಷ್ಟೋ ಸಲ ಅವರು ತಮಾಷೆಗಾಗಿ ಕೂಡ ಏನಾದರೂ ಹೇಳಿದರೆ ನಾವು ಅದನ್ನು ಬಹಳ ಗಂಭೀರವಾಗಿ ತಗೊಳ್ತಾ ಇದ್ದೆವು. ನಾವೊಮ್ಮೆ ಉಡುಪಿಗೆ ಬರಬೇಕು, ರಜೆಯಲ್ಲಿ ನಾವು ಪುತ್ತಿಗೆಗೆ ಹೋಗಬೇಕು ಅಂತ ಹೇಳಿದಾಗ ಬೇಡ, ನೀವು ಹೋಗೋದು ಬೇಡ ಅಂತೇಳಿ, ಇಲ್ಲೇ ಇರಿ, ನನ್ನ ಹತ್ರ ಇರಲಿ ಅಂತೇಳಿ ಹೇಳಿದರು. ಆವಾಗ ನಾವು ಆದರೂ ಹೋದೆವು, ಸ್ವಾಮಿಗಳು ತಮಾಷೆಯಲ್ಲೇ. ಆದರೆ ಅವತ್ತು ಹೋದಾಗ ನಮಗೆ ತುಂಬ ತೊಂದರೆ ಆಯಿತು. ಆಮೇಲೆ ಅವರು ತಮಾಷೆಗಾದರೂ ಕೂಡ ಬೇಡ ಹೇಳಿದರೆ ನಾವು ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮ ವಿದ್ಯಾಗುರುಗಳ ಒಂದು ತಪಸ್ಸಿನ ಮಹಿಮೆ, ಅವರ ವಿದ್ಯೆಯ ಮಹಿಮೆ ಅದು ಅಪಾರವಾಗಿದೆ ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ಅನೇಕ ಬಾರಿ ನಾವು ಮನಗಂಡಿದ್ದೇವೆ. ಅನೇಗೂ ಕೂಡ ಭಗವದ್ಗೀತೆಯ ಕೊನೆಗೆ ಯತ್ರ ಯೋಗೇಶ್ವರ ಕೃಷ್ಣ ಅಂತ ಹೇಳಿ ಅಲ್ಲಿಯೂ ಕೂಡ ಕೃಷ್ಣನ ಒಂದು ದಾಖಲೆಯ ಜೊತೆಗೆ ಈ ಭಗವತ್ಪರವಾದಂತಹ ಕಾರ್ಯವೇ ಅದು ಧರ್ಮ ಎಂಬುದಾಗಿ ಕೃಷ್ಣ ಈ ಒಂದು ಶಬ್ದಗಳ ಮುಖಾಂತರನ್ನು ತಿಳಿಸ್ತಾ ಇದ್ದಾನೆ. ಯುದ್ಧವನ್ನು ಮಾಡುವಂತ ಕೃಷ್ಣ ಹೇಳಿದ್ದಲ್ಲ, ಮಾಡುವ ಯುದ್ಧವನ್ನು ಭಗವತ್ ಪೂಜಾ ರೂಪವಾಗಿ ಮಾಡು. ನೀವು ಏನೇನು ಮಾಡ್ತೀಯೋ ಅದು ಭಗವಂತನ ಪೂಜಾ ರೂಪದಲ್ಲಿ ಮಾಡಿದರೆ ಅದು ಧರ್ಮ ಆಗ್ತದೆ ಎಂಬಂತಹ ಈ ಒಂದು ತತ್ವವನ್ನು ಸೂಚನೆ ಮಾಡೋದಕ್ಕೋಸ್ಕರ ಮೊದಲು ಕೊನೆಗೂ ಭಗವಂತನ ನಾಮದ ಒಂದು ಉಚ್ಚಾರದ ಜೊತೆಗೆ ಈ ಗ್ರಂಥ ಪರಿಸಮಾಪ್ತಿಯಾಗುತ್ತದೆ. ಆಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಿದಾಗ ಜಿಜ್ಞಾಸಾಧಿಕರಣದ ಕೊನೆಯ ಭಾಗದಲ್ಲಿ ತಮ್ಮ ಗ್ರಂಥದ ಬಗ್ಗೆ ಅವರು ಹೇಳಿದ್ದುಂಟು. ಗ್ರಂಥೋಯಮಪಿ ವಹ್ವರ್ಥ ಭಾಷ್ಯಂಚ ಅತ್ಯರ್ಥವಿಸ್ತರ. ಆಚಾರ್ಯರು ತಮ್ಮ ಗ್ರಂಥ ತುಂಬ ಅರ್ಥಗರ್ಭಿತವಾದದ್ದು, ಇದಕ್ಕೆ ಮುಂಚೆ ಭಾಷ್ಯವನ್ನು ಬರೆದಿದ್ದೇವೆ, ಅದರ ಅರ್ಥಗಾಂಭೀರ್ಯವು ಬಹಳವಾಗಿದೆ ಅಂತ ಹೇಳಿದ್ದು ಅದು ಆಶ್ಚರ್ಯಕರವಾದದ್ದೆಲ್ಲ. ಯಾವುದೇ ಆತ್ಮಪ್ರಶಂಸೆಯ ಲವಲೇಶವೂ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟದ್ದು ಶ್ರೀಮದ್ ನ್ಯಾಯಸುಧಾ ಗ್ರಂಥ ಹಾಗೂ ತತ್ವಪ್ರಕಾಶಕ ಗ್ರಂಥ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರ ತತ್ವಪ್ರಕಾಶಕ ಒಂದು ಅದ್ಭುತವಾದ ಗ್ರಂಥ. ಅದನ್ನು ವಿಶದವಾಗಿ ಅದನ್ನು ಪರಿಪೂರ್ಣವಾದ ಅಭ್ಯಾಸವನ್ನು ಮಾಡಿದವರಿಗೆ ಅದರ ಮಹತ್ವ ಗೊತ್ತಾಗ್ತದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸುತ್ತಾ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರತಿಷ್ಠಾಪನೆ ಮಹೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಮಂಡಲ ಪೂಜೆ, ವಿಶೇಷ ಕಳಸ ಸ್ಥಾಪನೆ, ಗಣಪತಿ ಪೂಜೆ ಆರಾಧನೆ ಮಾಡಿ, ವಾಸ್ತುಹೋಮ, ಗಣಪತಿ ಹೋಮ, ಶ್ರೀದೇವಿಯರ ಅಷ್ಟೋತ್ತರ ಮಾಡಿ ಪೂರ್ಣಾಹುತಿ ಸಮರ್ಪಿಸಿ, ತದನಂತರ ಕುಂಭಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕವನ್ನು ಮಾಡಿ, ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ, ಧೂಪದೀಪ ನೈವೇದ್ಯ ಅರ್ಪಿಸಿ, ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು.
ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಮಹಾಲಕ್ಷ್ಮಿ ಬಡಾವಣೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮೃತ್ತಿಕಾ ಬೃಂದಾವನ ಮಠದಲ್ಲಿ 2026ರ ಇಸವಿಯ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಗುರುರಾಯರ ಮೂಲ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಪೂಜೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮೂಲ ಮೃತ್ತಿಕಾ ಬೃಂದಾವನ ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ಎಲ್ಲ ಸದಸ್ಯರು ಹಾಗೂ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಭಕ್ತಾದಿಗಳು ಹಾಜರಿದ್ದು ದಿನದರ್ಶಿಕೆ ಬಿಡುಗಡೆ ಮಾಡಿದರು. ಹೊಸೂರಿನ ಮೈಲಾದುತುರೈ ಸಮೀಪವಿರುವ ಪರಿಮಳ ರಂಗನಾಥಸ್ವಾಮಿ ದೇವಾಲಯದಲ್ಲಿ ಏಕಾದಶಿ ಉತ್ಸವದ ನಿಮಿತ್ತ ಆಳ್ವಾರ್ ಮೋಕ್ಷ ಸಮಾರಂಭ ಮತ್ತು ಪಡಿಯಾತ್ರೆ ಸೇವೆಯು ಅತ್ಯಂತ ವೈಭವದಿಂದ ಜರುಗಿತು. ಚಂದ್ರ, ಇಂದ್ರ ಮತ್ತು ಇತರರು ಪೂಜಿಸಿದ ಮತ್ತು ಶಾಪ ವಿಮೋಚನೆಗೊಂಡ ದೇವಾಲಯವಾದ ವೈಕುಂಠ ಏಕಾದಶಿ ಉತ್ಸವವು 23ರಂದು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ನಿರಂತರವಾಗಿ ನಡೆದ ಪೂಜೆಗಳೊಂದಿಗೆ ಏಕಾದಶಿ ಪ್ರಯುಕ್ತ ಡಿಸೆಂಬರ್ 9ರಂದು ರಂಗನಾಥ ಸ್ವಾಮಿಯು ವಿಶೇಷ ಅಲಂಕಾರದೊಂದಿಗೆ ಭಕ್ತರಿಗೆ ದರ್ಶನವಿತ್ತರು. ಈ ವೇಳೆ ನಮ್ಮಾಳ್ವಾರ್ ಮೋಕ್ಷ ಸಮಾರಂಭ ನಡೆಯಿತು. ನಂತರ ದೇವಾಲಯದ ಪ್ರಾಂಗಣದಲ್ಲಿ ಪ್ರಾಕಾರೋತ್ಸವವು ಜರುಗಿತು. ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ರಾಯಚೂರು ತಾಲೂಕಿನ ಆತಕೂರು ಗ್ರಾಮದಲ್ಲಿರುವ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಗಾಮ ತೀರ್ಥರ ಆರಾಧನಾ ಮಹೋತ್ಸವ ಅತಿ ವೈಭವದಿಂದ ಜರುಗಿತು. ಬೆಳಿಗ್ಗೆ ಶ್ರೀ ಸತ್ಯಗಾಮ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಅಭಿಷೇಕ ನೆರವೇರಿಸಲಾಯಿತು. ನಂತರದಲ್ಲಿ ಪಂಡಿತರಿಂದ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪೂರ್ಣಪ್ರಜ್ಞಾ ವೇದಿಕೆಯಲ್ಲಿ ಜಗದೀಶ್ ಆಚಾರ್ಯ ಪುತ್ತೂರು ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ಶಾಲಿನಿಯವರಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೇತಂ ಮಾಯಂ ಸೇತಂ ಮಾಯಂ ಸೇತಂ ಮಾಯಂ ಸೇತಂ ಮಾಯಂ ಸೇತಂ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಶಶಿಪ್ರಭಾ ಕುಂದಾಪುರ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ
ಶ್ರೀ ಲಾಲ್ದಾಸ್ ಭಕ್ತಾಂಜನೇಯ ಸ್ವಾಮಿ ಭಜನೆಯ ಮಂಡಳಿ ಬಳೆಪೇಟೆಯಲ್ಲಿ 29ನೇ ವರ್ಷದ ಧನುರ್ಮಾಸದ ಸಂಗೀತೋತ್ಸವದ ಕಾರ್ಯಕ್ರಮದ ನಿಮಿತ್ತ ಗಾಯನ ಕಾರ್ಯಕ್ರಮದಲ್ಲಿ ವಿದೂಷಿ ಅಪೇಕ್ಷಾ ಅಪ್ಪಾಲ ತಂಡದವರಿಂದ ಗಾಯನ ಕಾರ್ಯಕ್ರಮವು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now